ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಯೋಗ ಜೀವನವೇ ಒಂದು ಅಪರೂಪದ ವರದಾನ ಜಗತ್ತು ನಮಗೆ ಕೊಟ್ಟದ್ದು. ಬದುಕಿನಂಥ ವಸ್ತು ಈ ವಿಶ್ವದೊಳಗೆ ಯಾವುದಿಲ್ಲ. ಇಂಥ ಬದುಕನ್ನು ಸಾಗಿಸೋದಕ್ಕೆ ಏನು ಸಾಧನಗಳು ಬೇಕೋ ಎಲ್ಲ ಸಾಧನಗಳನ್ನು ನಾವು ಪಡೆದಿದ್ದೇವೆ ನಿಸರ್ಗದಿಂದ. ಅವುಗಳನ್ನು ಬಳಸ್ಕೋಬೇಕು. ಒಂದು ಬೀಜ ಸುಂದರವಾದ ವೃಕ್ಷ ಆಗುವುದಕ್ಕೆ ಏನೇನು ಬೇಕೋ ಎಲ್ಲವನ್ನೂ ನಿಸರ್ಗ ಆ ಬೀಜದೊಳಗಿಟ್ಟಿದೆ. ಅದು ಬೇರ ಬಿಡಬೇಕು, ಮೇಲೆ ಅದು ಸಸಿಯಾಗಬೇಕು, ನಿಧಾನವಾಗಿ ಬೆಳಿಬೇಕು ವರುಷಗಳ ಕಾಲ. ಮೈ ತುಂಬ ಎಲೆಗಳ ಮಧ್ಯದಲ್ಲೆಲ್ಲ ಹೂಗಳು, ಕೊನೆಗೆ ಮಧುರವಾದಂಥ ಹಣ್ಣುಗಳು. ಅಲ್ಲಿಗೆ ಬೀಜದ ಬದುಕ ಪೂರ್ಣವಾಯಿತು. ಬೀಜವಾಗಿಯೇ ಉಳಿದ್ರೆ ಬದುಕು ಪೂರ್ಣವಾಗಲಿಲ್ಲ. ಏನಾದರೊಳಗಿತ್ತೋ ಅದು ಹೊರಗೆ ಬರಲಿಲ್ಲ. ಇರಲಿಲ್ಲ ಅಂತಲ್ಲ, ಬೀಜ ನೋಡಿದರೆ ಬೇರು ಬಿಡ್ತದಂತ ನಮಗನಿಸೋದೇ ಇಲ್ಲ. ಬೀಜ ನೋಡಿದರೆ ಇಷ್ಟು ಸುಂದರ ವೃಕ್ಷ ಆಗ್ತದಂತ ಎಲ್ಲಿ ಅನ್ನಿಸ್ತದೆ? ಬೀಜದೊಳಗೆ ಎಲ್ಲಿ ಎಲೆಗಳು ಕಾಣಿಸ್ತಾವ, ಎಲ್ಲಿ ಹೂಗಳು ಕಾಣಿಸ್ತಾವ, ಎಲ್ಲಿ ಹಣ್ಣುಗಳು ಕಾಣಿಸ್ತಾವ? ಏನೂ ಇರದೆ. ಆದರೆ ಇಲ್ಲೇನು, ಎಲ್ಲ ಅದ ಒಳಗೆ. ಆ ಸಾಮರ್ಥ್ಯ ಅದ. ಹೆಂಗದ ಅಂದರೆ ಗುಪ್ತವಾಗಿ ಅದೇ. ಅದು ಗೊತ್ತಾಗದಂತೆ ಅದರೊಳಗದೆ. ಅದು ಬೆಳೀಬೇಕು. ಆ ಏನು ಅಂಶಗಳದಾವ, ಸಾಮರ್ಥ್ಯ ಅದ, ಅದನ್ನು ವಿಕಾಸಗೊಳಿಸಿದರೆ ಒಂದು ಅದ್ಭುತವಾದ ವೃಕ್ಷವೇ ನಿರ್ಮಾಣ ಆಗ್ತದೆ. ಹಾಗೆ ನಾವು ಬೆಳೆಯೋದಕ್ಕೆ, ಒಬ್ಬ ಮಹಾತ್ಮನಾಗೋದಕ್ಕೆ, ಒಬ್ಬ ಶ್ರೇಷ್ಠ ಸಂಶೋಧಕನಾಗೋದಕ್ಕೆ, ಶ್ರೇಷ್ಠ ಸಂಗೀತಜ್ಞ ಆಗೋದಕ್ಕೆ, ಅಥವಾ ಇನ್ನೇನೇ ಆಗೋದಕ್ಕೆ ಏನು ಬೇಕೋ ಎಲ್ಲ ಈ ದೇಹದಲ್ಲಿ, ಮನಸ್ಸಿನಲ್ಲಿ ಅಥವಾ ಅಂತಃಕರಣದಲ್ಲಿ ಅದು ತುಂಬಿರ್ತದೆ. ನಿಸರ್ಗ ನಮಗೆ ಯಾವುದೂ ಕಡಿಮೆ ಕೊಟ್ಟಿಲ್ಲ, ಎಲ್ಲವನ್ನೂ ಕೊಟ್ಟದೆ. ಅದನ್ನು ನಾವು ಬಳಸೋದಿಲ್ಲ ಅಷ್ಟೆ. ಬಳಸಿದರೂ ಸರಿಯಾಗಿ ಬಳಸೋದಿಲ್ಲ ಅಷ್ಟೆ. ಎಲ್ಲ ಮನುಷ್ಯನ ಸಮಸ್ಯೆಗಳು ಎದರಿಂದ ಅಂದರೆ ಈ ಎರಡರಿಂದ. ಬಳಸದೇ ಇದ್ದರೆ ಮತ್ತು ಸರಿಯಾಗಿ ಬಳಸದೇ ಇದ್ದರೆ ಮನುಕುಲ ಸುಂದರ ಆಗೋದಿಲ್ಲ. ಬದುಕ ನಮಗೆ ತೃಪ್ತಿಯನ್ನು ಕೊಡೋದಿಲ್ಲ. ಅದು ಕೊಡಬೇಕಾಗಿತ್ತು ಅಂದರೆ ಏನು ನಿಸರ್ಗ ನಮಗೆ ಅಳವಡಿಸಿದೆ ಅವುಗಳನ್ನು ಚೆನ್ನಾಗಿ ಬಳಸೋದು. ಕಣ್ಣ ನಿಸರ್ಗ ನಮಗೆ ಕೊಟ್ಟಿದೆ, ಚೆನ್ನಾಗಿ ಬಳಸೋದು. ಕೈಗಳನ್ನು ಕೊಟ್ಟಿದೆ, ಚೆನ್ನಾಗಿ ಬಳಸೋದು. ಹೇಗೆ ಬಳಸಿದರೆ ಕೈಗೆ ಶೋಭೆ ಬರ್ತದೆ, ಹೇಗೆ ಬಳಸಿದರೆ ಕೈ ಅಲಂಕೃತವಾಗ್ತದೆ, ಹೇಗೆ ಬಳಸಿದರೆ ಕಣ್ಣ ಅರಳುತ್ತದೆ, ಮನಸ್ಸು ಮುದಗೊಳ್ಳುತ್ತದೆ. ಹಂಗೆ ಬಳಸೋದು. ಅದೇ ಸಾಧನ.
ನಮಗೆ ದೊರೆತ 4 ಸಂಗತಿಗಳು, ಬದುಕಿಗೆ ಬೇಕಾದಂಥ ಸಂಗತಿಗಳು 4. ಒಂದು ಕೆಳಗ ಬೇರ, ಬೀಜಿಗೆ ಕೆಳಗ ಬೇರ, ಮೇಲೆ ಎಲೆಗಳು, ಅದರ ಸುತ್ತಮುತ್ತ ಹೂಗಳು, ಕೊನೆಗೆ ಹಣ್ಣ. ಇವ 4. ಹಾಗ ನಮ್ಮ ಬದುಕು ಸಹಿತ ಈ 4 ಅಂಗಗಳನ್ನು ಹೊಂದ್ಯದ. ಅವುಗಳನ್ನು ನಾವು ಚೆನ್ನಾಗಿ ಮಾಡೋದು. ಬೇರೆ ಆಳವಾಗಿ ಬಿಡಬೇಕು ಒಳಗೆ. ಇಲ್ಲದೇ ಇದ್ದರೆ ನೀರ ಬರೋದೆಲ್ಲೇ, ಆಹಾರ ಸಿಗೋದೆಲ್ಲೇ. ಬರೀ ಮೇಲೆ ಯಾವ ಗಿಡನೂ ಬದುಕೋದಿಲ್ಲ. ಕೆಳಗೆ ಬೇರ ಹೋಗಬೇಕಾಗ್ತದೆ. ಬರೀ ಬೇರ ಬಿಟ್ಟರು ನಡೆಯೋದಿಲ್ಲ. ಒಂದಿಷ್ಟು ಮೇಲೆ ಕಾಂಡ ಬೆಳಿಬೇಕು, ಎಲ್ಲ ಬೇಕಾಗ್ತದೆ. ಹೀಗೆ 4 ಅಂಗಗಳು ಸಮನಾಗಿ ಬೆಳೆದು ಬರಬೇಕು, ಸಮನಾಗಿ ಬೆಳೆದು ಬರಬೇಕು. ಬರೀ ಎಲೆಗಳು, ಬರೀ ಬೇರ ಹಂಗಾಗೋದಿಲ್ಲ. ಎಲ್ಲ 4 ಯಾವಾಗ ಸಮನಾಗಿ ಬೆಳೆದು ನಿಲ್ಲುತ್ತಾವ, ಆ ಕ್ಷಣಕ್ಕೆ ವೃಕ್ಷ ಅದ್ಭುತ ಕಾಣಿಸ್ತದ. ಅದು ಫಲಿಸ್ತದೆ. ಕಣ್ಣಿಗೆ ಸುಂದರ. ನಿಸರ್ಗವನ್ನು ಅದು ಶ್ರೀಮಂತಗೊಳಿಸ್ತದೆ. ಅಂಥ ಸಾಧನೆ ಅದು. ಹಾಗೆ ನಮಗೂ 4 ದೊರೆತಾವೆ. ಮೊದಲನೇದ್ದು ಶರೀರ ಸಿಕ್ಕದ ನಮಗೆ. ಎಂಥ ಶರೀರ ಅದು. ಬಣ್ಣ ಮಹತ್ವದ್ದಲ್ಲ, ಶರೀರ ಬಹಳ ಮಹತ್ವದ್ದು. ಏನು ಕಾರ್ಯಗಳು ನಡಿಬೇಕೋ, ಕಾರ್ಯಕ್ಕೆ ಏನೇನು ಬೇಕೋ ಅದೆಲ್ಲ ಶರೀರದೊಳಗದ. ನಡಿಲಿಕ್ಕೆ ಬರ್ತದಿದೇನು ಸಾಮಾನ್ಯ ಏನು. ನಾವು ಸುಮ್ಮನೆ ಸಹಜ ನಡಿತೇವಿ ಅಂತ ಅದು ಗೊತ್ತಾಗೋದಿಲ್ಲ. ಆದರೆ ನಡೆಯೋದೇನು ಅಷ್ಟು ಸುಲಭದ ಕೆಲಸ ಅಲ್ಲ. ಅಕಸ್ಮಾತ್ ಒಂದಿಷ್ಟು ಏನಾದರೂ ತಪ್ಪಿತು ಅಂದರೆ ಒಂದು ಕ್ಷಣ ಒಂದು ಹೆಜ್ಜೆ ಇಡೋಕ್ಕಾಗೋದಿಲ್ಲ. ಅದು ಒಂದು ಹೆಜ್ಜೆ ಇಡೋಕ್ಕಾಗೋದು. ಆದರೆ ಎಷ್ಟು ಚಟುವಟಿಕೆ ಕಾಲುಗಳಲ್ಲಿ, ಕೈಗಳಲ್ಲಿ ಎಷ್ಟು ಚಟುವಟಿಕೆ. ಸುಮ್ಮನೆ ಒಂದು ಕಾಲು ಹೋಯಿತು ಅಂತ ಇಟ್ಟುಕೊಳ್ಳಿ, ಒಂದು ಕೈ ಹೋತು ಅಂದರೆ ಪ್ಯಾರಲೈಸಿಸ್ ಹೋಯ್ತು, ಏನು ಮಾಡೋದು? ಇಡೀ ಜೀವನದ ಸೊಬಗು ಮರೆಯಾಗ್ತದೆ. ಒಂದೆರಡು ಕಣ್ಣು ಹೋದರೆ ಜಗತ್ತಿನ ಒಂದು ಭಾಗವೇ ಮರೆಯಾಗಿ ಹೋಗ್ತದೆ. ಕಣ್ಣು ಸಣ್ಣ ಇರಬಹುದು, ಕೆಲಸ ಎಷ್ಟು ಮಾಡ್ತಾವ. ಕಿವಿಗಳು ಚಿಕ್ಕವಿರಬಹುದು, ಅದ್ಭುತ ಕೆಲಸ ಮಾಡ್ತಾವ. ಶಬ್ದದ ಸಾಮ್ರಾಜ್ಯವನ್ನೇ ನಮಗೆ ತೋರಿಸಿ ಬಿಡ್ತಾವ. ಎಷ್ಟು ಆಶ್ಚರ್ಯ. ಇಂಥವೆಲ್ಲ ನಿಸರ್ಗ ನಮಗೆ ಅಳವಡಿಸಿ ಕೊಟ್ಟಾಗ ಇದನ್ನು ಚೆನ್ನಾಗಿ ಬಳಸದೆ ಇದ್ದರೆ ಜೀವನ ಹೆಂಗೆ ಚೆಂದಾಗ್ತದೆ. ವಸ್ತುಗಳಿಂದ ನಾವು ಜೀವನವನ್ನು ಶೃಂಗರಿಸಲಿಕ್ಕಾಗೋದಿಲ್ಲ. ನಮ್ಮ ಅನುಭವಗಳಿಂದ ಅದನ್ನು ಶೃಂಗರಿಸಬೇಕು. ವಿ ಹ್ಯಾವ್ ಟು ಎನ್ರಿಚ್ ಅವರ್ ಲೈಫ್ ವಿತ್ ಎಕ್ಸ್ಪೀರಿಯನ್ಸಸ್. ಅಲ್ಲವೇನು? ನಾವು ನಮ್ಮ ಅನುಭವಗಳಿಂದ ಜೀವನವನ್ನು ಶ್ರೀಮಂತ ಮಾಡಬೇಕಾಗ್ತದೆ. ಇಂಥ ಅನುಭವಗಳಿಗಾಗಿ ಇವ 4. ಒಂದು ಕಡೆ ಅದ್ಭುತವಾದ ದೇಹ. ಏನದಕ್ಕೆ ರಚನೆ, ಎಂಥ ರಚನಾ. ಸುಮ್ಮನೆ ಒಂದು 50-60 ವರ್ಷ ಏನು ಚಟುವಟಿಕೆ, ಏನು ಉತ್ಸಾಹ. ಬದುಕ ಅಷ್ಟು ಅದ್ಭುತ. ಇಂಥದೊಂದು ದೇಹ, ಕೆಲಸ ಮಾಡುವ ದೇಹ ಎಲ್ಲವನ್ನ ತಡ್ಕೋತದೆ. ಎಲ್ಲವನ್ನ ತಡ್ಕೋತದೆ. ಗಾಳಿ, ಚಳಿ, ಮಳೆ ಏನದ ಎಲ್ಲವನ್ನ ತಡ್ಕೋತದೆ. ಬೆಟ್ಟದ ತುಟ್ಟ ತುದಿಗೆ ಇರ್ತದೆ. ಸಾಗರ ಮನೆ ಒಮ್ಮೊಮ್ಮೆ ಈಸವು ಪ್ರಯತ್ನ ಮಾಡ್ತದೆ. ಅಲ್ಲವೇನು? ಆಳವಾಗಿ ಭೂಮಂಡಲದಲ್ಲಿ ಇಳಿತದೆ, ಒಳಗಿಳಿತದೆ. ಇಷ್ಟು ಸಾಮರ್ಥ್ಯ ದೇಹಕ್ಕೆ. ಎಲ್ಲವನ್ನ ಎದುರಿಸ್ತದೆ. ಅಂಥದೊಂದು ಅದ್ಭುತ ದೇಹ ಮನುಷ್ಯನಿಗೆ ದೊರೆತದೆ. ಆ ಬಳಿಕ 2ನೇದ್ದು ಒಂದಿಷ್ಟು ತಲೆ. ಎಂಥ ಅದ್ಭುತವಾದ ತಲೆ. ಜ್ಞಾನ ಮಾಡಿ ಕೊಡ್ತದೆ. ಇದು ಟೇಬಲ್ಲು, ಇದು ಹೂ, ಇದು ಸಲಕರಣೆ,
ಮಾತಿನ ಧ್ವನಿಯ ಸಲಕರಣೆ. ಏನು ಎಲ್ಲ ಇದು? ಇಷ್ಟು ಜನ, ಇದೆಲ್ಲ ವೃಕ್ಷಗಳು, ಆಕಾಶ, ನಕ್ಷತ್ರ ಎಲ್ಲದರ ಪರಿಜ್ಞಾನ ಮಾಡಿಕೊಡ್ತದೆ. ಇದು ತಲೆ. ಇಂಥದೊಂದು ತಲೆಯನ್ನು ನಿಸರ್ಗ ನಮಗೆ ಕೊಟ್ಟದ, ತಿಳ್ಕೊಳ್ಳೋ ಶಕ್ತಿಯನ್ನು ಕೊಟ್ಟದೆ. ದೇಹ ಬದುಕೋ ಕೆಲಸ ಮಾಡುವ ಶಕ್ತಿ ದೇಹದೊಳಗದೆ. ವಿಚಾರ ಮಾಡುವ ಸಾಮರ್ಥ್ಯ, ಜ್ಞಾನ ಪಡೆಯುವಂಥ ಸಾಮರ್ಥ್ಯ ತಲೆಯೊಳಗದೆ. ಆ ಬಳಿಕ ಮೂರನೇದ್ದೊಂದಿಷ್ಟು ಹೊಯ್ದಾಡುವ ಮನಸ್ಸು. ಅಲ್ಲೆಲ್ಲ ಸುಖದ ಭಾವನೆಗಳು, ದುಃಖದ ಭಾವನೆಗಳು, ಇಚ್ಛೆಗಳು, ಕಾಮನೆಗಳು ಏನದಾವು ಎಲ್ಲ ಮನಸ್ಸಿನ ಮಧ್ಯ. ಮನಸ್ಸು ಹೊಯ್ದಾಡದೆ ಇದ್ದರೆ ಜ್ಞಾನ ಆಗ್ತಾನೇ ಇರಲಿಲ್ಲ. ಒಂದು ಕ್ಷಣ ಸಹಿತ ಮನಸ್ಸು ಒಂದು ಕಡೆ ಇರೋದಿಲ್ಲ. ಆದ್ದರಿಂದಲೇ ಎಲ್ಲದರ ಜ್ಞಾನ ನಮಗೆ ಸಹಜವಾಗಿ ಆಗ್ತದೆ. ಸುಮ್ಮನೆ ಒಂದೇ ಹೀಗೆ ನೋಡ್ಕೋತ ಕೂತು ಬಿಟ್ಟರೆ ಜ್ಞಾನ ಹೆಂಗಾಗ್ತದೆ? ಒಂದು ಕ್ಷಣ ಇದನ್ನು ನೋಡ್ತದೆ, ಒಂದು ಕ್ಷಣ ಅದನ್ನು ನೋಡ್ತದೆ, ಒಂದು ಕ್ಷಣ ಆಕಾಶಕ್ಕೆ ಇರ್ತದೆ. ಆದ್ದರಿಂದಲೇ ನಮಗೆ ಎಲ್ಲ ಬಗೆಯ ಅನುಭವ ಬರಕ್ಕೆ ಶುರುವಾಗ್ತದೆ. ಮನಸ್ಸು ಕೆಟ್ಟಂತ ತಿಳ್ಕೋಬಾರ್ದು, ಬಹಳ ಅದ್ಭುತವಾದದ್ದು. ಚಂಚಲ ಇಲ್ಲದೆ ಇದ್ದರೆ ಗತಿ ಏನು? ಚಂಚಲ ಇರಬೇಕು. ಚಂಚಲ ಅಂದರೆ ಏನಲ್ಲ, ಚಲತೆ ಚಲತೆ ಇತಿ ಚಂಚಲ. ಪ್ರತಿ ಕ್ಷಣ ಚಲಿಸ್ತದ ಚಲಿಸ್ತದ ಚಲಿಸ್ತದ. ಆದ್ದರಿಂದ ಅದು ಏನೇ ಇರಲಿ ಅದು ಚಂಚಲ. ಚಲಿಸದೇ ಇದ್ದರೆ ನೀವಿಲ್ಲಿ ಬರ್ತಿರಲಿಲ್ಲ. ಚಲಿಸದೇ ಇದ್ದರೆ ನಾವು ಶಬ್ದಗಳ ಮಧ್ಯೆ ಹೀಗೆ ಪ್ರವೇಶ ಆಗ್ತಿರಲಿಲ್ಲ. ಚಲಿಸದೇ ಇದ್ದರೆ ಹಿಂದೂ ಗೊತ್ತಾಗ್ತಿದ್ದಿಲ್ಲ, ಮುಂದೂ ಗೊತ್ತಾಗ್ತಿದ್ದಿಲ್ಲ. ಈಗ ಕೂತಲ್ಲೇ ಭೂತಕಾಲಕ್ಕೆ ಚಲಿಸ್ತದಂತ ಒಂದಿಟ್ಟು ನೆನಪಾಗಿರ್ತದೆ. ಏನೇನೋ ಚಲಿಸ್ದಂಗೆ ಕುಂತಲ್ಲೇ ಅದು ಕುಂತು ಅಂದರೆ ಎಲ್ಲಿಗೆ ಹೋಗವ್ರು? ಇದು ಮುಗಿದ ಬಳಿಕ ಎಲ್ಲಿ ಹೋಗವ್ರು? ಮನೆಯೇ ಇಲ್ಲ. ಚಲಿಸಿದರೆ ಮನೆ. ಮನಸ್ಸು ಚಲಿಸ್ತು ಅಂದರೆ ಇಂಥಲ್ಲಿ ಮನೆ ಅದ ಅಂತ ಅದು ಹೇಳ್ತದೆ. ಈಗ ಹೋಗೋ ಸಮಯ ಅಂತ ಹೇಳ್ತದೆ. ಹೋಗುವಾಗ ರಸ್ತೆ ಎಲ್ಲ ತೋರಿಸ್ತದೆ. ಎಲ್ಲ ಕಡೆ ಬಲಕ್ಕೆ ಎಡಕ್ಕೆ ಮುಂದೆ ಹಿಂದೆ ಎಲ್ಲವನ್ನ ಗಮನ ಇಟ್ಟುಕೊಂಡು ಓಡಾಡಿ ಓಡಾಡಿ ನಮಗೆ ಕೆಲಸ ಮಾಡಿಕೊಡ್ತದೆ. ಇಂಥ ಮನಸ್ಸು. ನಾವು ಅದನ್ನು ಬೈದೇವಿ. ಅದು ನಮ್ಮ ಮಾತು ಕೇಳಲಿಲ್ಲ. ಯಾಕೆ? ಅದು ಗೊತ್ತದ, ಅದಕ್ಕೆ ಇವ್ರಿಗೇನು ಗೊತ್ತಿಲ್ಲ. ನನ್ನ ಮಹತ್ವ ಇವ್ರಿಗೆ ಗೊತ್ತಿಲ್ಲ. ನಾನು ಸುಮ್ಮನೆ ಆಗಿಬಿಟ್ರೆ ಜಗತ್ತು ನಿಂತು ಹೋಗ್ತದದ. ಎಷ್ಟು ವಿಚಾರಗಳು ಬರ್ತಾವೆ. ಯಾಕೆ? ಮನಸ್ಸು ಹೊಯ್ದಾಡ್ತದ ಅಂತ ವಿಚಾರಗಳು ಬರ್ತಾವ. ಇಚ್ಛೆಗಳ ನಿರ್ಮಾಣ ಆಗ್ತಾವ. ಬರೇ ಒಂದೇ ಇಚ್ಛೆ ಹಿಂಗೆ ಉಳಿತಂದ್ರೆ ಗತಿ ಹೆಂಗೆ? ಇಚ್ಛಾನೂ ಇರಬೇಕು. ಉಣ್ಣಾಗ ಉಣ್ಣೋ ಇಚ್ಛಾ ಇರಬೇಕು, ಕುಡಿಯಾಗ ಕುಡಿಯೋ ಇಚ್ಛಾ ಇರಬೇಕು, ಮಲಗಾಗ ಮಲಗೋ ಇಚ್ಛಾ ಇರಬೇಕು. ಏನೇನು ಇಲ್ಲ, ಬರೀ ತಿನ್ನೋ ಇಚ್ಛಾ ಒಂದೇ ಉಳಿತಂದ್ರೆ ಏನಾಗ್ತದೆ ಜೀವನ? ತಿನ್ನೋದಷ್ಟೇ. ಮತ್ತು ಯಾವ ಇಚ್ಛೆಗಳು ಹೋಗಿಬಿಟ್ಟು ಅಂದರೆ ಒಂದೇ ಇಚ್ಛಾ ಉಳಿತು ಅಂದರೆ ಜೀವನೇನು ಹಾಳಾಗಿ ಹೋಗುತ್ತೆ. ಅದಕ್ಕೆ ಇಚ್ಛೆಗಳು ಒಮ್ಮೆ ಮನೆಗೆ ಹೋಗಬೇಕಂತ ಅನಿಸ್ಬೇಕು, ಒಮ್ಮೆ ಇಲ್ಲಿ ಬರಬೇಕು ಅನಿಸ್ಬೇಕು, ಇಲ್ಲವೇನು ಒಮ್ಮೆ ಏರಬೇಕು ಅನಿಸ್ಬೇಕು, ಇಳಿಬೇಕು ಅನಿಸ್ಬೇಕು. ಏರ್ದವ ಮ್ಯಾಗ ಹಂಗೆ ಅಲ್ಲೇ ಇಚ್ಛಾ ಅಲ್ಲಿಗೆ ಮುಗೀತು ಅಂದರೆ ಮನೆಗೆ ಬರಾಮೆ ಹಂಗೆ ಇಳಿದು ಹೇಳಿ. ದೇವರು ಏನು ಮಾಡ್ಯಾನ? ನಿಸರ್ಗ ದೇವತಾ ಏನು ಮಾಡ್ಯದ? ಎಲ್ಲ ಚೆನ್ನಾಗಿ. ಯಾಕೆ? ನಿಸರ್ಗಕ್ಕೆ ಗೊತ್ತಾಗುವಷ್ಟು ನಮಗೆ ಗೊತ್ತಾಗೋದಿಲ್ಲ. ಎಲ್ಲವನ್ನ ಮಾಡಿದ್ದು ನಿಸರ್ಗ. ನಮ್ಮ ತಲೆಯನ್ನು ರೂಪಿಸಿದ್ದು ನಿಸರ್ಗ. ಇಂಥ ನಿಸರ್ಗದ ಕೂಡ ಪೈಪೋಟಿ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಗೊತ್ತದ ಏನು ಮಾಡಬೇಕು, ಯಾವಾಗ ಮಾಡಬೇಕು. ಈಗ ಯಾವಾಗ ಮುಪ್ಪನ್ನು ತರಬೇಕು ಅದಕ್ಕೆ ಗೊತ್ತದೆ. ಯಾವಾಗ ಆಕ್ಸಿಡೆಂಟ್ ಮಾಡಬೇಕು ಅದಕ್ಕೆ ಗೊತ್ತದೆ. ಯಾಕೆ? ಇಂಥವರಿಂದ ಮತ್ತೆ ಕೆಡ್ತದ ಬಾ ಅಂತ ಹೋಗು ಅಂತ ಅಷ್ಟು. ಬಹಳ ವೇಗವಾದಿ 180 ಕಿಲೋಮೀಟರ್ ಹೋದಿ. ಇವನು ಅಷ್ಟೇ ಅಲ್ಲ, ಉಳಿದವ್ರಿಗೂ ತೊಂದರೆ ಕೊಡ್ತಾನಂತ ನಿಸರ್ಗ. ಹೋಗು 180 ಹೋಗು, ಆ ಕಡೆನೇ ಹೋಗು, ಇನ್ನೊಮ್ಮೆ ತಿರುಗಿ ಬರಬೇಡ ಈ ರಸ್ತೆಗೆ. ಎಷ್ಟು ಮಜಾದ ನಿಸರ್ಗ.
ನಾವೇನು ತಿಳ್ಕೊತೀವಿ, ಅದಕ್ಕೆ ಕಣ್ಣಿಲ್ಲ, ಅದಕ್ಕೆ ಕಿವಿ ಇಲ್ಲ, ಏನಿಲ್ಲ ಅಂತ ತಿಳ್ಕೊತೀವಿ. ಅದರಷ್ಟು ನಮಗೇನು ಗೊತ್ತದ ಹೇಳಿ? ಉಂಡಂಗೆ ಹೊಟ್ಟೆ ಕಡಿತದ. ಯಾಕೆ? ನಿಸರ್ಗ ಹೇಳ್ತದ ಸಾಕು, ತಿನ್ನೋದು ಸಾಕು. ಒಂದು ವೇಳೆ ಕಡಿದೇನೆ ಇದ್ದರೆ ನಾವು ಬಿಡ್ತಾನೆ ಇರಲಿಲ್ಲ. ಹೆಚ್ಚು ತಿಂದ್ರೆ ತ್ರಾಸ ಆಗ್ತದಂತ ಗೊತ್ತಿರೋದ್ರಿಂದ ಬಿಟ್ಟೇವೆ ವಿನಃ ಏನೂ ಗೊತ್ತಾಗದೆ ಇದ್ರೆ ಬಿಡತ್ತಿದ್ದಿಲ್ಲ. ನಿಸರ್ಗ ಬಹಳ ಚಲೋ ಕೆಲಸ ಮಾಡ್ತದೆ. ಅದಕ್ಕೆ ಇದು ಒಂದಿಷ್ಟು ಮಾಡಬೇಕು ಮನುಷ್ಯ. ಒಂದಿಷ್ಟು ಇದೆಲ್ಲ ಬೇಕಾಗ್ತದೆ. ಶರೀರ ನಿಸರ್ಗ ಕೊಟ್ಟದೆ, ಮನಸ್ಸಿಗೆ ಚಲನ ಕೊಟ್ಟದೆ. ಆದ್ದರಿಂದ ಮನಸ್ಸು ಚಲಿಸ್ತದೆ, ನಮಗೆಲ್ಲ ಬಗೆಯ ಅನುಭವಗಳನ್ನು ಮಾಡಿಕೊಡ್ತದೆ. ಎಲ್ಲ ಥರ ಅನುಭವ ಇರಬೇಕು ಮನುಷ್ಯಾಗ. ಒಂದಿಷ್ಟು ದುಃಖದ ಅನುಭವ ಇರಬೇಕು, ಒಂದಿಷ್ಟು ಸುಖದ ಅನುಭವ ಇರಬೇಕು ಅಂತ ಇದನ್ನೆಲ್ಲ ಮಾಡಿದ್ದು. ಬರೀ ಬ್ಯಾಸಿಗಿತ್ತಂದರೆ ಹೇಳಿ, 12 ತಿಂಗಳು ಬರೀ ಬ್ಯಾಸಿಗೆನೇ, ಮಳೆನೇ ಇಲ್ಲ, ಗಾಳಿ ಬೀಸಂಗಿಲ್ಲ, ಹೊಳೆ ಹರಿಯಂಗಿಲ್ಲ, ಸೂರ್ಯ ಮುಳುಗಂಗಿಲ್ಲ. ಹಿಂಗಾದರೆ ಮನುಷ್ಯ ಉಳಿತಾನೇನು? ಕತ್ತಲಿ ಬರ್ತದಂತ ಮನುಷ್ಯ ಉಳ್ದಾನ. ನಾವು ಕತ್ತಲಿ ಬೈತೇವಿ. ಕತ್ತಲೆ ಅಂತೂ ನಾನಿನ್ನು ಬರುವುದಿಲ್ಲ, ಬರೇ ಬೆಳಕ ನಾಳೆಯಿಂದ. ಹಿಂಗಂದ್ರೆ ಗತಿಯೇನು? ಉಷ್ಣತೆ ಏರ್ಕೋತ ಹೋಗ್ತದೆ. ಒಂದು 18 ದಿವಸದಾಗ ಏರ್ತದ, ಇಷ್ಟು ಏರ್ತದ. ಆ ಬಳಿಕ ಇಳಿಸೋಕೆ ಸಾಧ್ಯ. ಅಷ್ಟು ಏರದ ಬಳಿಕ ಮನುಷ್ಯ ಯಾಕೆ ಉಳಿದಿರ್ತಾನೆ? ಹೋಗೇ ಬಿಟ್ಟಿರ್ತಾನೆ. ನಿಸರ್ಗ ಬಹಳ ಚಂದದ. ಅದಕ್ಕೆ ಮುಪ್ಪಾತಿರ್ತದೆ, ಮುಗಿಸೇ ಬಿಡ್ತದೆ. ಏನು ಮಾಡಬೇಕೆಲ್ಲ ಮಾಡ್ಕೋತ ಇರ್ತದೆ. ಹಂಗೆ ನಮಗೆ ಮನಸ್ಸನ್ನು ಕೊಟ್ಟದ, ಅದರಾಗ ಚಾಂಚಲ್ಯವನ್ನು ಇಟ್ಟದ. ಅದನ್ನು ನಾವು ಬಳಸಿಕೊಳ್ಳೋದದ ಅಷ್ಟೆ. ಇದು 3ನೇದ್ದು ಮನಸ್ಸು, ದೇಹ. 2ನೇದ್ದು ತಲೆ, ಬುದ್ಧಿ. 3ನೇದ್ದು ಚಂಚಲ ಉಳ್ಳಂಥ, ಚಾಂಚಲ್ಯ ಉಳ್ಳ ಮನಸ್ಸು. ಆ ಬಳಿಕ 4ನೇದ್ದು ಎದಿ. ಇದು ಬಹಳದ್ದು. ವಸ್ತುಗಳು ನಮಗೆ ಪ್ರಿಯ ಯಾಕೆ ಕಾಣಿಸ್ತಾವಂದ್ರೆ ನಮ್ಮ ಎದಿ ಚಲೋ ಅದ ಅಂತ ಕಾಣಿಸ್ತಾವಷ್ಟೆ. ಎದೆಯೊಳಗೆ ಮಧುರತೆ ಇತ್ತು ಅಂದರೆ ಜಗತ್ತು ಮಧುರ ಆಗ್ತದೆ. ಎದೆಯೊಳಗೆ ಮಧುರತೆ ಇಲ್ಲದೆ ಕಹಿ ಇತ್ತು ಅಂದರೆ ಜಗತ್ತೆಲ್ಲವೂ ಕಹಿ ಆಗ್ತದೆ. ಜಗತ್ತನ್ನು, ಜೀವನವನ್ನು ಕಹಿಗೊಳಿಸೋದು, ಸವಿಗೊಳಿಸೋದು ಯಾವುದಾದರೂ ಇದ್ದರೆ ಅದು ಎದಿ. ಮನುಷ್ಯನನ್ನು ವಿಶಾಲಗೊಳಿಸುವುದು ಇತ್ತು ಅಂದರೆ ಅದು ಎದಿ. ಮನುಷ್ಯನನ್ನು ಸಣ್ಣವನನ್ನಾಗೆ ಮಾಡ್ತಾ ಇತ್ತು ಅಂದರೆ ಅದು ಎದಿ. ಎದೆಯೊಳಗೆ ಭಾವನೆಗಳು ಎಷ್ಟು ಮಧುರ ಇರ್ತಾವ ಅಷ್ಟು ಮನುಷ್ಯ ದೊಡ್ಡವನಾಗ್ತಾನೆ. ಕಹಿಯಾದಂತೆ ಮನುಷ್ಯ ಸಣ್ಣವನಾಗ್ತಾನೆ. ಕಹಿ ಭಾವನೆ ದುಃಖಕ್ಕೆ ಕಾರಣವಾಗ್ತದೆ, ಸವಿ ಭಾವನೆ ಸುಖಕ್ಕೆ ಕಾರಣವಾಗ್ತದೆ. ಆದ್ದರಿಂದ ಸುಖ ದುಃಖಗಳೆಲ್ಲ ಎದೆಯ ಸಂಗತಿಗಳವ. ಎಂಥ ಎದೆ! ಬಹಳ ಬಹಳ ಅದ್ಭುತವಾದ ಎದೆ. ಅಲ್ಲೇ ಪ್ರೇಮ ಅಂತೇನು ನಾವು ಕರಿತೇವೆ, ಅದು ಇರೋದು ಎದೆ. ನಾವು ತಿಳ್ಕೊಂಡ ಪ್ರೇಮ ಅಲ್ಲ ಇದು. ಇದು ನಿಸರ್ಗದ ಅದ್ಭುತವಾದ ಪ್ರೇಮ. ಇದು ಮಧುರತಾ, ಸ್ವೀಟ್ನೆಸ್. ಅದು ಮಧುರತಾ, ಚಿಯರ್ಫುಲ್ನೆಸ್. ಒಂದು ಬಗೆಯ ಪ್ರಸನ್ನತ. ಇವೆಲ್ಲ ಎದೆಯಿಂದ ಬರೋದು. ಭಾವನಾ ಅಂಶ ಇದು. ಬುದ್ಧಿ, ಮನಸ್ಸು, ದೇಹ, ಭಾವನ, ಇವು 4 ಜೀವನದ 4 ಕಾಲುಗಳಿದ್ದಂಗೆ ಅಂಗಗಳಿವು. 4 ಅಂಗಗಳು. ಈ ಟೇಬಲಕ್ಕೆ 4 ಕಾಲು ಇದ್ದಂಗೆ ಬದುಕಿನ ಟೇಬಲ್ಗೆ ಇವು 4 ಅಂಗಗಳು.
ಬದುಕಿನ ವೃಕ್ಷಕ್ಕೆ ಈ 4 ಅಂಶಗಳು: ಬೇರ, ಹಣ್ಣ, ನಡುವ, ಹೂವ, ಎಲಿ. ಹಂಗೆ ಹೊರಗೆ ದೇಹ, ಒಳಗೆ ತಲೆ, ಮಧ್ಯದಲ್ಲಿ ಮನಸ್ಸ, ಭಾವ. ಈ 4ರಿಂದ ಜೀವನ ತಯಾರಾಗ್ತದೆ. ಇದು ಮನಃಶಾಸ್ತ್ರ. ಇಂಥ ಬದುಕನ್ನು ನಾವು ಶ್ರೀಮಂತ ಮಾಡಬೇಕಾದ್ರೆ ಈ 4 ಅದಾವಲ್ಲ, ಇವುಗಳನ್ನು ಒಂದಿಷ್ಟು ಚೆನ್ನಾಗಿ ಬಳಸಬೇಕು. ಇದನ್ನು ಸುಧಾರಿಸಬೇಕು. ಇವುಗಳಿಗೆ ಒಂದಿಷ್ಟು ಸಂಸ್ಕಾರ ಕೊಡಬೇಕು, ತರಬೇತಿ ಕೊಡಬೇಕು. ತಲೆ ಹೆಂಗೆ ಬಳಸಬೇಕು, ಯಾವುದಕ್ಕೆ ಬಳಸಬೇಕು, ಎಷ್ಟು ಬಳಸಬೇಕು, ಹೇಗೆ ಬಳಸಿದರೆ ಸತ್ಯದ ದರ್ಶನ ಆಗ್ತದೆ. ಇದು ಕೈಗಳನ್ನು ಹೆಂಗೆ ಬಳಸಬೇಕು, ಎಷ್ಟು ಬಳಸಬೇಕು, ಎಲ್ಲಿ ಬಳಸಬೇಕು, ಇದನ್ನೆಲ್ಲ ತಿಳ್ಕೊಂಡು ಬಳಸೋದು. ಆವಾಗ ನಾವು ಕರ್ಮಯೋಗಿ ಆಗ್ತೇವೆ. ತಲೆ ಬಳಸಿದರೆ ಜ್ಞಾನಯೋಗಿ ಆಗ್ತೇವೆ ಚೆನ್ನಾಗಿ ಬಳಸಿದರೆ. ಕೈಗಳನ್ನು ಚೆನ್ನಾಗಿ ಬಳಸಿದರೆ, ಮೈ ಬಳಸಿದರೆ ಕರ್ಮಯೋಗಿ ಆಗ್ತೇವೆ. ಆ ಬಳಿಕ 3ನೇದ್ದು, ಮನಸ್ಸನ್ನು ಸುಮ್ಮನೆ ಸುಂದರವಾಗಿ ಬಳಸಿಕೊಂಡ್ರೆ ಸಮರ್ಥವಾಗಿ ಧ್ಯಾನ ಯೋಗಿಗಳಾಗ್ತೇವೆ. 4ನೇದ್ದು, ಭಾವಯೋಗಿಗಳಾಗ್ತೇವೆ. ಭಾವ ತುಂಬಿತು ಅಂದರೆ ಭಾವಯೋಗಿ ಆಗ್ತೇವೆ. ಗ್ರೇಟ್ನೆಸ್ ಡಸಂಟ್ ಕಮ್ ಫ್ರಾಮ್ ಅವರ್ ಹೆಡ್, ಗ್ರೇಟ್ನೆಸ್ ಕಮ್ಸ್ ಫ್ರಮ್ ಅವರ್ ಹಾರ್ಟ್. ಒಬ್ಬ ಮನುಷ್ಯ ದೊಡ್ಡವ ಅನ್ನೋದಕ್ಕೆ ತಲೆ ಮಹತ್ವದ್ದಲ್ಲ, ಅವನಿಗೆ ಬೇಕಾದಷ್ಟು ಗೊತ್ತಿರಬಹುದು. ಒಬ್ಬ ಮನುಷ್ಯ ದೊಡ್ಡವ ಅನ್ನೋದಕ್ಕೆ ಅವನು ಎದೆ ಬಹಳ ಮಹತ್ವದ್ದು. ಯಾವ ಮನುಷ್ಯ ಜಗತ್ತನ್ನು ಪ್ರೀತಿಸ್ತಾನೆ ಅವ ದೊಡ್ಡವ. ಎಲ್ಲ ತಿಳಿದಿರಬಹುದು, ಎಲ್ಲ ಡಿಗ್ರಿಗಳಿರಬಹುದು, ಬೇಕಾದಷ್ಟು ಬುದ್ಧಿವಂತ ಇರಬಹುದು. ಜಗತ್ತನ್ನು ಪ್ರೀತಿಸಲಿಕ್ಕೆ ಅವನಿಗೆ ಆಗದೇ ಇದ್ದರೆ ಅವ ಸಣ್ಣವಾಗ್ತಾನೆ. ಮಹಾತ್ಮ ಅಂದರೆ ಏನು? ನಾವು ಬಹಳ ಜನರಿಗೆ ಮಹಾತ್ಮ ಅಂತ ಶಬ್ದ ಬಳಸ್ತೇವೆ. ಬಸವಣ್ಣನವರು ಮಹಾತ್ಮ ಅಂತೇವೆ. ಅಂಥ ಶಬ್ದ ಇನ್ಯಾವುದದು? ಅದಕ್ಕಿಂತ ದೊಡ್ಡ ಡಿಗ್ರಿ ಯಾವುದಿಲ್ಲ ಜಗತ್ತಿನಾಗ. ಮಹಾತ್ಮ ಗಾಂಧಿಯವರಂತ ಕರೀತೇವೆ. ಎಲ್ಲೇನು ಬುದ್ಧ ಮಹಾತ್ಮ ಅಂತೇವೆ. ಎಲ್ಲ ಮಹಾತ್ಮ ಅಂದ್ರೇನು? ಅವರು ಹೃದಯ ಬಹಳ ವಿಶಾಲವಾಗಿ. ಆತ್ಮ ಅಂದರೆ ಆತ್ಮ ಮನಸ್ಸು ಅಥವಾ ಭಾವ, ಇದು ಎಷ್ಟು ವಿಶಾಲದ ಅಂದರೆ ಅದು ವಿಶ್ವವನ್ನೇ ವ್ಯಾಪಿಸ್ತದೆ. ಈಗ ನಾನು ಈ ಹೂವು ಪ್ರೀತಿಸಿದೆ, ಐ ಲವ್ ದಿಸ್ ಫ್ಲವರ್ ಬಟ್ ಐ ಹೇಟ್ ದ ಟೇಬಲ್. ಸಣ್ಣದಾಯಿತು ಮನಸ್ಸು. ಇಫ್ ಐ ಲವ್ ದ ಫ್ಲವರ್ ಆ್ಯಂಡ್ ಆಲ್ಸೋ ದ ಟೇಬಲ್, ದೊಡ್ಡದಾಯಿತು ಒಂದಿಷ್ಟು. ಹೂವನ್ನು ಪ್ರೀತಿಸಿದೆ, ಟೇಬಲನ್ನು ಪ್ರೀತಿಸಿದೆ, ಸ್ವಲ್ಪ ದೊಡ್ಡದಾಯಿತು. ಹೂವನ್ನು ಪ್ರೀತಿಸಿದೆ, ಟೇಬಲನ್ನು ಪ್ರೀತಿಸಿದೆ, ಈ ಭೂಮಿಯನ್ನು ಪ್ರೀತಿಸಿದೆ, ಇನ್ನಷ್ಟು ದೊಡ್ಡದಾಯಿತು. ಯಾವಾಗ ಪ್ರೀತಿಸ್ತೇನೆ ಆವಾಗ ಅದು ಸಂತೋಷ ಕೊಡ್ತದೆ. ಇಫ್ ಐ ಹೇಟ್ ದ ಫ್ಲವರ್ then I cannot get pleasure from the flower. ಎಲ್ಲದ ಹೇಳಿ? ನಾನಿದನ್ನು ದ್ವೇಷಿಸಿದೆ ಅಂದರೆ ಇದರಿಂದ ನನಗೆ ಸಂತೋಷ ಆಗದೆ. ಭೂಮಿಯನ್ನು ನಾನು ದ್ವೇಷಿಸಿದೆ ಅಂದರೆ ಭೂಮಿಯಿಂದ ನನಗೆ ಸಂತೋಷ ಆಗದೆ. ಭಾವ ಮಧುರ ಇತ್ತು ಅಂದರೆ ಜಗತ್ತೆಲ್ಲವೂ ಮಧುರ ಆಗ್ತದೆ. ಅದು ವಿಸ್ತಾರ. ಈಗ ಮನಸ್ಸು ವಿಸ್ತಾರ ಅಂದರೆ ಭಾವ ವಿಸ್ತಾರ ಹಿಂಗೆ ಆಯಿತು ಅಂದರೆ ಆವಾಗ ಆತ ಏನಾಗ್ತಾನ? ಭಕ್ತಿಯೋಗಿ, ಮಹಾತ್ಮ ಅಂತ ಶಬ್ದ ಬರ್ತದೆ. ಮಹಾನ್ ಆತ್ಮ ಯಸ್ಯ ಸಹ. ಯಾವನ ಆತ್ಮವು, ಆತ್ಮ ಅಂದರೆ ಮನಸ್ಸು. ಮನಸ್ಸಂದರೆ ಇವು 4. ಕ್ರಿಯಾಶೀಲ ಇತ್ತು ಅಂದರೆ ಹೊರಗೆ, ಜ್ಞಾನಶೀಲ ಇತ್ತು ಅಂದರೆ ಅದೇ ಮನಸ್ಸೇ. ಜ್ಞಾನಶೀಲ ಆದಾಗ ಬುದ್ಧಿ ಅಂತಾರೆ. ಅದೇ ಮನಸ್ಸು ಕ್ರಿಯಾಶೀಲ ಆದಾಗ ಅದು ಕಾರ್ಯ ಸಾಧನ ಅಂತಾರೆ. ಅದೇ ಮನಸ್ಸು ಭಾವಪೂರ್ಣವಾದಾಗ ಭಾವ ಅಂತಾರೆ.
ಅದೇ ಮನಸ್ಸಾಗಿ ಅಂದರೆ ತರಂಗವಾಗಿ ಜಗತ್ತನ್ನು ತಿಳಿದುಕೊಳ್ಳುವಾಗ ಅದಕ್ಕೆ ಸಾಧನ ಮನಸ್ಸು ಅಂತ ನಾವು ಕರೀತೇವೆ. ಮನ, ಬುದ್ಧಿ, ಅಹಂಕಾರ ಇವೆಲ್ಲ ಅದರದ್ದೇ ಭಾಗಗಳು. ಅದಕ್ಕೆ ಎದಿನೂ ಮನಸ್ಸು ಎದೆಯೊಳಗೂ ಇರ್ತದೆ. ಎದೆಯಾಗ ಬಂತು ಅಂದರೆ ಭಾವವಾಗ್ತದೆ, ತಲೆಯಾಗ ಹೋಯಿತು ಅಂದರೆ ಬುದ್ಧಿ ಆಗ್ತದೆ, ಕೈಯಾಗ ಬತ್ತು ಅಂದರೆ ಕರ್ಮ ಆಗ್ತದೆ, ತಾನಷ್ಟಕ್ಕೆ ತಾನೇ ಇತ್ತು ಅಂದರೆ ಯೋಗಿ ಆಗ್ತದೆ, ಅಷ್ಟೇ ಧ್ಯಾನ ಯೋಗಿ ಆಗ್ತದೆ. ಇದು ಆದ್ದರಿಂದ ಮನಸ್ಸು ವಿಶಾಲ ಆಗಬೇಕು. ಇದರ ಅರ್ಥ ಏನು ಅಂದರೆ ಭಾವ ವಿಶಾಲವಾಗಬೇಕು. ಭಾವ ವಿಶಾಲವಾಗ ಎಲ್ಲಿವರೆಗೆ ಭಾವ ಸಂಕುಚಿತದ ನಾವು ಸಣ್ಣವರು, ಯಾವಾಗ ಭಾವ ದೊಡ್ಡದಾಯಿತೋ ನಾವು ದೊಡ್ಡವರು. ಯಾರೂ ಹೇಳಬೇಕಾಗಿಲ್ಲ, ನಮ್ಮ ಭಾವವೇ ನಮಗೆ ಹೇಳ್ತದೆ. ಮಹಾತ್ಮ ಅನ್ನುವಂಥ ಶಬ್ದ ಅಷ್ಟು ದೊಡ್ಡದು. ಬಸವಣ್ಣನವರಿಗೆ ಯಾಕೆ ಕೊಟ್ಟರು, ಗಾಂಧಿಯವರಿಗೆ ಯಾಕೆ ಕೊಟ್ಟರು, ಬುದ್ಧನಿಗೆ ಯಾಕೆ ಕರೆದರು, ಮಹಾತ್ಮ ಅಂತ ಬಹುಜನರಿಗೆ ಕರೆದರು. ಯಾಕೆ? ಅವರು ಅಷ್ಟು ದೊಡ್ಡವರು, ಅವ್ರ ಮನಸ್ಸಷ್ಟು ದೊಡ್ಡದು. ಆದರೆ ಅವ್ರ ದೇಹ ಅವ್ರದ್ದು 50 ಕಿಲೋ 60 ಕಿಲೋ 70 80 ಅಷ್ಟೆ. ಅದು ದೊಡ್ಡದಾಗಲಿಲ್ಲ, ಆದರೆ ಅವ್ರ ಮನಸ್ಸು ಬಹಳ ದೊಡ್ಡದಾಯಿತು. ಹೌದಲ್ಲ? ಹೇಗೆ ಎಂಥ ಅದ್ಭುತವಾದ ಮನಸ್ಸು. ಸಾಕ್ರೆಟಿಸ್ ಏನು ದೇಹ, ಏನು ದೇಹ. ಒಬ್ಬ ಸಾಮಾನ್ಯ ಮನುಷ್ಯ ಸಾಕ್ರೆಟಿಸ್ ಚಂದ ಇರಲಿಲ್ಲ ನೋಡಕ್ಕೆ. ಇನ್ನು ಭಾರತೀಯರು ಭಾಳ ಚಂದ, ಅವ ಚಂದ ಇರಲಿಲ್ಲ. ಆದರೆ ಅವ ಮಹಾತ್ಮ ಸುಖರಾತ. ಯಾಕೆ? ಅಷ್ಟು ಪ್ರೀತಿಸಿದ. ಏನನ್ನ? ಜ್ಞಾನವನ್ನು ಪ್ರೀತಿಸಿದ ಈ ಜಗತ್ತಿನಲ್ಲಿ. ಅದು ಎಲ್ಲೇ ಇರಲಿ ಅದನ್ನು ಗೌರವಿಸಿದ, ಜ್ಞಾನವನ್ನು ಪ್ರೀತಿಸಿದ, ಜ್ಞಾನದ ಬಾಗಿಲನ್ನು ತೆಗೆದು ಬಿಟ್ಟು. ಆದ್ದರಿಂದ ಮಹಾತ್ಮ. ಹಾಗೆ ಬಸವಣ್ಣನವರು ಎಷ್ಟು ಪ್ರೀತಿಸಿದರು. ಬಸವಣ್ಣನವರು ಆಗೋದು ಭಾಳ ಕಷ್ಟ. ಪ್ರೈಮ್ ಮಿನಿಸ್ಟರ್ ಆದ ಕೂಡಲೇ ಬಸವಣ್ಣ ಆಗೋಕ್ಕಾಗ್ತದೇನು? ಹಂಗೆ ಡ್ರೆಸ್ ಹಾಕಿದ ಕೂಡಲೇ ಬಸವಣ್ಣ ಆಗ್ತೇವೇನು ಹೇಳಿ? ಆಗೋದಿಲ್ಲ. ಬಹಳ ಕಲಿತು ಕೂಡಲೇ ಬಸವಣ್ಣವರು ಎಲ್ಲ ವಚನಗಳನ್ನು ಕಂಠಪಾಠ ಮಾಡಿಬಿಟ್ಟೇವಿ. 2000 ವಚನಗಳು. ಬೇಕಾದಾಗ ಹಿಂದೇನು ಮುಂದೇನು ಹೇಳ್ತೇವಿ ಅಂತ ಇಟ್ಕೊಳ್ಳಿ, ಬಸವಣ್ಣ ಆಗ್ತೇವೆ. ಬಸವಣ್ಣ ಆಗಿದ್ದು ಎದರಿಂದ ಅಂದರೆ ವಿಶಾಲವಾದ ಮನಸ್ಸು, ಹೃದಯ. ಯಾರಾದರೆ ಏನಾಯಿತು? ರಾತ್ರಿ ಬಂದವರನ್ನೂ ಸ್ವಾಗತ ಮಾಡಿದರು, ಹಗಲು ಬಂದವರನ್ನೂ ಸ್ವಾಗತ ಮಾಡಿದರು. ಎಂಥ ಹೃದಯವಂತಿಕೆ ಅದು ಹೇಳಿ. ಸರಿ ತಪ್ಪದ ಪ್ರಶ್ನೆ ಅಲ್ಲ. ಎದೆ ಅಷ್ಟು ದೊಡ್ಡದು, ಭಾವ ಅಷ್ಟು ವಿಶಾಲ. ಎಲ್ಲರನ್ನ ಹಚ್ಕೊಂಡ್ರು. ಸಣ್ಣವರೇನು ದೊಡ್ಡವರೇನು ಎಲ್ಲರನ್ನ ಹಚ್ಕೊಂಡ್ರು. ಜನ ಹಚ್ಚಿಕೊಳ್ಳಿ ಬಿಡಲಿ, ಇವ್ರು ಹಚ್ಕೊಂಡ್ರು. ಅದು ಬಹಳ ಮಹತ್ವ. ನಮ್ಮದು ಹಂಗೆ ಆಗೋದಿಲ್ಲ. ಅವ್ರು ಹಚ್ಚಿಕೊಂಡ್ರೆ ನಾವು ಹಚ್ಕೊಳ್ಳೋದು, ನಾವು ಹಚ್ಚಿಕೊಂಡ್ರೆ ಅವ್ರು ಹಚ್ಕೊಳ್ಳೋರು. ಇದು ಯಾರಾದರೂ ಮಾಡ್ತಾರೆ? ಈಗ ನಾನು ನಿಮಗೆ ಕರೆದು ಒಂದಿಷ್ಟು ಏನರ ಕೊಟ್ಟೆ ಅಂದರೆ ನಿಮಗೂ ಒಂದು ಪ್ರಸಂಗ ಬಂದಾಗ ನನಗೂ ನೀವು ಒಂದು ಕೊಡ್ತೀರಿ. ಇದೇನು ಮಹತ್ವದ್ದಲ್ಲ. ಆದರೆ ಹಚ್ಚಿಕೊಳ್ಳೋದು ಹೇಗೆ? ಮಹಾತ್ಮ ಯಾರು ಯಾಕೆ ಬರೋಲ್ರಿ? ಯಾಕೆ ಯಾರು ಬಂದರೆ ನಮಗೆ ಏನು ಮಾಡೋದು? ಬನ್ನಿ ಅಂದ. ಅದಕ್ಕೆ ಮಹಾತ್ಮ. ನಮ್ಮ ಬಾಗಿಲ ಎದುರಿಗೆ ಯಾರೇ ಬಂದರೆ ನೀವು ಯಾರೂ ಅಂದೇವಿ, ಅದಕ್ಕೆ ನಾವಾದೇವಿ. ಅಷ್ಟೆ ವ್ಯತ್ಯಾಸ. ಅಷ್ಟೆ. ಯಾರಾದರೆ ಏನಾಯಿತು? ಏನು ದೊಡ್ಡ ಮನಸ್ಸು. ಅದು ಆಗೋದಿಲ್ಲ, ಅಷ್ಟು ಸುಲಭ ಅಲ್ಲ. ಅಷ್ಟು ಹರುವಾಗಿತ್ತು ಮನಸ್ಸು. ಹಾಗೆ ಯಾರ ಮನಸ್ಸು ಹರುವಾಗ್ತದೆ, ಯಾರ ಭಾವ ಹರುವಾಗ್ತದೆ ಅಂಥವರಿಗೆ ಮಹಾತ್ಮ ಅಂತ ಕರಿತೇವೆ. ಬಹಳ ದೊಡ್ಡ ಮನಸ್ಸು. ಅದೇ ಪ್ರೇಮದ ವಿಸ್ತಾರ. ಇದು ಎದೆ ಪ್ರೇಮಸ್ಥಾನ, ಇದರ ವಿಸ್ತಾರ. ಹೀಗೆ ಪ್ರೇಮವನ್ನು ವಿಕಾಸಗೊಳಿಸೋದೇ ಭಕ್ತಿಯೋಗ. ಕರ್ಮಗಳನ್ನು ಸುಂದರಗೊಳಿಸೋದೇ
ಕರ್ಮಯೋಗ. ವಿಚಾರಗಳನ್ನು ಸತ್ಯಪೂರ್ಣಗೊಳಿಸೋದೇ ಬುದ್ಧಿಯೋಗ. ಮನಸ್ಸನ್ನು ನಿಶ್ಚಲಗೊಳಿಸೋದೇ ಧ್ಯಾನ ಯೋಗ. 4 ಯೋಗ, 4 ಬೇಕು. ಬರೀ ಒಂದೊಂದೇ ಅಲ್ಲ. ಒಬ್ಬರಿಗೆ ಒಂದು ಹೆಚ್ಚು ಹಿಡಿಸಬಹುದೇ ವಿನಃ ಉಳಿದು ಎಲ್ಲ ಬಿಟ್ಟುಕೊಟ್ಟು ಒಂದೇ ಮಾಡ್ತೇನೆ ಅಂತ ಸಾಧ್ಯ ಇಲ್ಲ. ಒಂದಿಟೂ ಜ್ಞಾನ ಇಲ್ಲದೆ ಇದ್ದರೆ ಗತಿ ಹೆಂಗಾಗ್ತದೆ? ತಲೆನೂ ಒಂದಿಷ್ಟು ಕೆಲಸ ಮಾಡಬೇಕು. ಮನೆ ಚಂದ ಆಗಬೇಕಾದ್ರೆ, ಬಹಳ ಅದ್ಭುತ ಆಗಬೇಕು, ಮನೆ ಬಹಳ ಶೃಂಗಾರಗೊಳ್ಳಬೇಕಾದ್ರೆ ಎಲ್ಲ ಬೇಕು. ಒಂದು ಕಸಬರಿಗೆನೂ ಬೇಕು, ಒಂದು ದೀಪನೂ ಬೇಕು. ಹೌದಲ್ಲ? ನಾವು ಬರೇ ಕಸಬರಿಗೆ ಬಳಸೋರು, ದೀಪ ಹಚ್ಚೋರು ಅಲ್ಲ ಅಂದ್ರೆ ಚಂದ ಆಗೋದಿಲ್ಲ. ಆವಾಗ ಅದಕ್ಕೆ ಯಾವುದಕ್ಕೆ ಎಷ್ಟು ಮಹತ್ವ ಕೊಡಬೇಕು ಅದನ್ನು ಕೊಡಬೇಕು. 1 ತಾಸು ಕಸ ತೆಗೆಯೋದು, ಒಂದಿಷ್ಟು ದೀಪ ಹಚ್ಚೋದು, ಒಂದಿಷ್ಟು ಎಲ್ಲ ಬರೇ ಇದ್ರೆ ನಡೆಯೋದಿಲ್ಲ. ಅಡಿಗೆ ಮನೆ ಒಂದು ಬೇಕಾಗ್ತದೆ. ಎಲ್ಲದ ದೀಪದ ಕಸ ಹೊಡೆದಾರ, ಎಲ್ಲ ಆಗ್ಯದ, ಅಡಿಗೆ ಮನೆಯೇ ಖೀಲಿ ಹಾಕ್ಯಾರ. ಮನೆ ಏನದು? ಅದು ಸಮೃದ್ಧವಾಗಿರಬೇಕು. 3 ಅದು ಒಲಿ ಉರಿತಿರಬೇಕು ಯಾವಾಗಲೂ. ಹೊರಗೆ ದೀಪ ಉರಿತಿರಬೇಕು, ಬೆಳಕಿರಬೇಕು, ಹೊರಗೆ ಬೆಳಕಿರಬೇಕು, ಸ್ವಚ್ಛತಾ ಇರಬೇಕು. ಅದಕ್ಕಾಗಿ ಕಸಬಾರಿಗೆ ಪಣತಿ, ಒಳಗೆ ಒಲಿ, ಇವು 3. ಆ ಬಳಿಕ ಇಷ್ಟ ಇದ್ದರೆ ನಡೆಯೋದಿಲ್ಲ. ಒಂದಿಷ್ಟು ಆರಾಮಿರೋದಕ್ಕಾಗಿ ಒಂದಿಷ್ಟು ಬೆಡ್ರೂಮ್, ಅಷ್ಟು 4. ಒಂದರೆ ಮನೆ ತೋರಿಸ್ರಿ ಜಗತ್ತಿನಾಗ. ಇವು 4 ಇಲ್ಲ, ಅಥವಾ ಈ 4ರಾಗ ಒಂದು ಕಡಿಮೆ ಅದ ಹೇಳಿ. 4ರಾಗ ಒಂದರೇ ಕಡಿಮೆ ಇದ್ದರೂ ಆ ಮನೆ ಸಮಾಧಾನ ಕೊಡೋದಿಲ್ಲ. 4 ಬೇಕು. ಒಲಿ ಮಸ್ತಾಗಿ ಉರಿತಿದ್ದರೆ ಹೊರಗೆ ನಕ್ಕೋತ ಕೂತಿರ್ತಾನೆ. ಒಲಿ ಶಾಂತ ಆಯಿತು ಅಂದ್ರೆ ಇವನಿಗೆ ಸಮಾಧಾನ ಇನ್ಯಾವುದು ಹೇಳಿ? ಎಲ್ಲ ಉಂಡಾನ, ತಿಂದಾನ, ಮಸ್ತ್ ಅದಾನ, ಮಲಗಕ್ಕೆ ಜಾಗನೇ ಇಲ್ಲ. ಏನು ತಗೊಂಡು ಏನು ಮಾಡೋದು? 4 ಬೇಕು. ಹೊಡ್ಯಾಗ ಹೊಡಿಬೇಕು, ಕಸ ಗುಡಿಸಾಗ ಕಸ ಗುಡಿಸಬೇಕು, ದೀಪ ಹಚ್ಚಾಗ ದೀಪ ಹಚ್ಚಬೇಕು, ಅಡುಗೆ ಮಾಡಾಗ ಅಡುಗೆ ಮಾಡಬೇಕು. 24 ತಾಸು ಅಡುಗೆ ಮಾಡೋದಲ್ಲ, 24 ತಾಸು ಕಸ ಹೊಡೆಯೋದಲ್ಲ. ಹೌದಲ್ಲ ಹೇಳಿ? 24 ತಾಸು ಅದು ಮಲ್ಕೊಳ್ಳೋದಲ್ಲ. ಅದಕ್ಕೆ ಕ್ರಮ ಅದ ಜೀವನಕ್ಕೆ. ಹಂಗೆ ಒಂದ ಯೋಗ ಅಲ್ಲ, ಎಲ್ಲ ಯೋಗಗಳು ಬೆಳಿಬೇಕು. ಒಂದಕ್ಕೆ ನಾವು ಮಹತ್ವ ಕೊಡ್ತೇವೆ ಅಷ್ಟು. ಕೆಲವರಿಗೆ ಕೆಲವು ಹಿಡಿಸ್ತಾವ, ಬುದ್ಧಿವಂತರಿಗೆ ತಲೆ ಹಿಡಿಸ್ತದೆ, ಅವ್ರಿಗೆ ಜ್ಞಾನ ಯೋಗ. ಅದರ ಅರ್ಥ ಹೃದಯ ಇರಬಾರ್ದಂದ್ರೆ ಕೆಟ್ಟ ಎಲ್ಲರನ್ನ ಬೈಕೋತದಾನ, ಅದ್ರ ಭಾಳ ಬುದ್ಧಿವಂತ ಅದಾನ, ಯೋಗಿ ಹೆಂಗಾಗ್ತಾನ ಆತ? ಎಲ್ಲ ಬೇಕು, ಅದು ಬೇಕು, ಇದು ಬೇಕು, ಆದರೆ ಅದು ಪ್ರಧಾನವಾಗಿರ್ತ. ಕರ್ಮಯೋಗ ಮಾಡ್ತಾರೆ ಬಹಳ ಜನ, ಅದ್ಭುತವಾದ ಕರ್ಮಯೋಗಗಳನ್ನೇ ಮಾಡ್ತಾರೆ. ಮಹಾತ್ಮ ಗಾಂಧಿ ಏನು ಕರ್ಮ ಮಾಡೋದು? ವಿನೋಬಾ ಭಾವೆ ಎಂಥ ಅದ್ಭುತ ಕರ್ಮಯೋಗಿ. ಜೀವನದ ತುಂಬೆಲ್ಲ ಇಷ್ಟೆಲ್ಲ ಕೆಲಸ ಮಾಡಿದರೂ ತಾನು ಮಾಡಿದ ಕರ್ಮದ ಫಲವನ್ನು ಬಯಸಲೇ ಇಲ್ಲ ವಿನೋಬಾ ಭಾವೆ. ಬಹಳ ದೊಡ್ಡ ಮನುಷ್ಯ. ಇವರೆಲ್ಲ ಕರ್ಮಯೋಗಿಗಳು. ಬಸವಣ್ಣ ಕರ್ಮಯೋಗಿ, ಸುಂದರವಾದ ಕಾರ್ಯಗಳನ್ನು ಮಾಡಿದರು, ಕಾರ್ಯದ ಫಲವನ್ನು ಬಯಸಲಿಲ್ಲ. ಇದಕ್ಕೆ ಕರ್ಮಯೋಗ ಅಂತಾರೆ. ಇದು ಯೋಗ. ಇಂಥ ಯೋಗ ಇದು 4 ಯೋಗಗಳಲ್ಲಿ ಇದೊಂದು ಕರ್ಮಯೋಗ. ಇದು ಹೊರಗೆ, ಎದೆ ಯೋಗ ಎದೆಯೊಳಗೆ, ತಲೆ ಯೋಗ ತಲೆ, ಮನಸ್ಸು. ಇವು 4 ನಮಗೆ ಸಿಕ್ಕಾವ. 4 ಯೋಗ. ಇವುಗಳಿಗೆ ನಾವು ಒಂದಿಷ್ಟು ಇವು 4 ಅದಕ್ಕೆ ಸುಧಾರಿಸಿದರೆ, 4 ಶುದ್ಧಗೊಳಿಸಿದರೆ, 4 ತರಬೇತಿ ಕೊಟ್ಟರೆ, ಸಾಧನೆ ಮಾಡಿದರೆ ಆವಾಗ ನಾವು ಯೋಗಿಗಳಾಗ್ತೇವೆ. ನಮ್ಮ ಬದುಕು ಯೋಗ ಆಗ್ತದೆ. ಬುದ್ಧಿಯ ಸಾಧನ ಮಾಡಿದರೆ
ಬುದ್ಧಿ ಸತ್ಯವನ್ನು ತೋರಿಸ್ತದೆ. ಮನಸ್ಸಿನ ಸಾಧನ ಮಾಡಿದರೆ ಮನಸ್ಸು ನಿರ್ಮಲಾಗಿ ನಿಶ್ಚಲಾಗಿ ಸತ್ಯದ ಜ್ಞಾನ ಮಾಡಿಕೊಡ್ತದೆ, ಭಾನ ತಂದು ಕೊಡ್ತದೆ. ಕೈಗಳು ಕರ್ಮ ಮಾಡಿ 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 ಆ ಕರ್ಮದ ಭಾವವೇ ಇಲ್ಲದಾದ ಬಳಿಕ ನಿಷ್ಕರ್ಮಾವಸ್ಥೆಯನ್ನು ಉಂಟು ಮಾಡಿಕೊಡ್ತದೆ. ಅದೇ ರೀತಿ ಎದಿ ಬೆಳೆದು 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 ಜಗತ್ತನ್ನೇ ಅದು ಪ್ರೀತಿಸಕ್ಕೆ ಪ್ರಾರಂಭ ಮಾಡ್ತದೆ. ಆ ಬಳಿಕ ಅದಕ್ಕೆ ದೈವ ದರ್ಶನ ಉಂಟಾಗ್ತದೆ, ಸತ್ಯ ದರ್ಶನ ಉಂಟಾಗ್ತದೆ. 4 ಯಾವುದನ್ನೂ ದೊಡ್ಡದಂತ ಹೇಳಬಾರದು, ಯಾವುದಕ್ಕೂ ನಾವು ತಿರಸ್ಕಾರ ಮಾಡಬಾರದು. ಹಂಗಾಗುವುದಿಲ್ಲ. ಈಗ ನಾವೇನು ಮಾಡಿ, ಈ ಯೋಗ ಬಹಳ ದೊಡ್ಡದು, ಅವರು ಜ್ಞಾನ ಯೋಗಿಗಳು ಉಳಿದವರನ್ನು ಕೆಳಗಿನವರಂತ, ಕರ್ಮಯೋಗಿ ಇವ್ರು ಯಾರು ಕೆಲಸಕ್ಕೆ ಬರೆದವ್ರಂತ ಕರ್ಮಯೋಗಿಗಳು ಹೇಳ್ತಿರ್ತಾರೆ. ಇವೆಲ್ಲ ಎಲ್ಲ ಬೇಕಾಗ್ತದೆ. ಕೈ ಬಳಸದೆ ಬದುಕಲಿಕ್ಕಾಗ್ತದೇನು? ಮನಸ್ಸನ್ನು ಬಳಸದೆ ಬದುಕಲಿಕ್ಕಾಗ್ತದೇನು? ಬುದ್ಧಿ ಒಂದಿಷ್ಟು ಇರದೇ ಇದ್ದರೆ ಬದುಕಲಿಕ್ಕಾಗ್ತದೇನು ಹೇಳಿ? ಎದಿ ಬೇಕು, ಎಲ್ಲ ಬೇಕು, 4 ಬೇಕು. ಒಂದು ಜೀವನ ಮಧುರ ಆಗಬೇಕಾದರೆ, ಪೂರ್ಣಗೊಳ್ಳಬೇಕಾದರೆ ಈ 4 ಅಂಗಗಳು ಬಹಳ ಮಹತ್ವದವು. ಈ 4 ಯೋಗ ಬಹಳ ಮಹತ್ವದವು. ಆದ್ದರಿಂದಲೇ ನಾವು 4 ಯೋಗ ತಿಳ್ಕೊಳ್ಳೋದು. ಆದರೆ ಹೆಚ್ಚು ಒಂದು ಕಡೆ ನಮ್ಮ ಒಲವ ಇರ್ತದೆ, ಅದನ್ನು ಮಾಡೋದು ಅಷ್ಟೆ. ಯಾವುದೇ ಯೋಗ ಮಾಡುವಾಗಲೂ ಸಹಿತ ಉಳಿದ 3 ಯೋಗಗಳು ಅದಕ್ಕೆ ಪೋಷಕ ಆಗಿ ಇರ್ತಾವ. ಉಳಿದ ಯೋಗಗಳನ್ನೆಲ್ಲ ತೆಗೆದುಹಾಕಿ ಒಂದೇ ಯೋಗ ಮಾಡಲಿಕ್ಕೆ ಆಗೋದಿಲ್ಲ. ಉಳಿದು ಎಲ್ಲ ಬೇಕಾಗ್ತವೆ. ಒಂದು ಮುಖ್ಯ, 3 ಅದಕ್ಕೆ ಪೋಷಕ. ಹಾಗ ನಾವೀಗ ಭಕ್ತಿ ಯೋಗ ಈಗ ನೋಡುವವರದೇ, ಧ್ಯಾನ ಯೋಗ ನೋಡೇವಿ. ಈಗ ಭಕ್ತಿ ಯೋಗ ನೋಡೋರು ಈ ಸಲ. ಧ್ಯಾನ ಯೋಗ ಅದರ ಪರಮಾಚಾರ್ಯ ಯಾರು? ಪತಂಜಲ. ಏನು ಸುಂದರ ಸೂತ್ರಗಳನ್ನು ಹೆಣೆದ. ಸೂತ್ರ ಅಂದರೆ ಸಣ್ಣ ಸಣ್ಣ ಮಾತಿನಲ್ಲಿ ಏನು ಹೇಳಬೇಕೋ ಧ್ಯಾನದ ಬಗ್ಗೆ ಎಲ್ಲವನ್ನ ಆತ ಅದರಾಗ ಇಟ್ಟು ಬಿಟ್ಟ. ಆದ್ದರಿಂದ ಆಚಾರ್ಯ ಮಹರ್ಷಿ ಪತಂಜಲ ಅಂತ ಯಾವ ಕೊರತೆಯನ್ನೂ ಮಾಡಲಿಲ್ಲ. ಅಷ್ಟು ಚೆನ್ನಾಗಿ ಆ ಸೂತ್ರಗಳನ್ನು ಹೆಣೆದ. ಹಾಗೇ ಜ್ಞಾನ ಸೂತ್ರಗಳು ಅದಾವ, ಕರ್ಮ ಸೂತ್ರಗಳು ಅದಾವ, ಭಕ್ತಿ ಸೂತ್ರಗಳು ಅದಾವ. ಇವು 4 ಸೂತ್ರಗಳು, ಸಣ್ಣ ಸಣ್ಣ ಮಾತುಗಳು. ಒಬ್ಬೊಬ್ಬ ಮಹಾನುಭಾವ ಒಂದೊಂದು ಸೂತ್ರವನ್ನು ಹೆಣೆದ. ಜ್ಞಾನ ಸೂತ್ರವನ್ನು ಒಬ್ಬ ಮಹಾ ಋಷಿ ಹೆಣೆದ, ಕರ್ಮ ಸೂತ್ರಗಳನ್ನು ಇನ್ನೊಬ್ಬ ಮಹರ್ಷಿ ಹೆಣೆದ, ಧ್ಯಾನ ಸೂತ್ರವನ್ನು ಪತಂಜಲ ಹೆಣೆದ, ಈ ಭಕ್ತಿ ಸೂತ್ರವನ್ನು ಹೆಣೆದವರು ನಾರದ. ಪೌರಾಣಿಕ ನಾರದನ ಪ್ರಶ್ನೆ ಅಲ್ಲ, ಯಾವನೋ ಒಬ್ಬ ಮಹರ್ಷಿ, ಅವನ ಹೆಸರು ನಾರದ, ಭಾಳ ಅದ್ಭುತವಾದ ಋಷಿ ಆತ. ಆತ ಪ್ರೇಮಳ ಋಷಿ ಆತ. ಬದುಕನ್ನೆಲ್ಲ ಭಗವಂತನಿಗೆ ಮೀಸಲಾಗಿಟ್ಟಂಥ ಮಹರ್ಷಿ ಆತ. ಸೂತ್ರಗಳನ್ನು ಹೆಣೆದ. ಪತಂಜಲ ಸೂತ್ರಗಳು 200 ಸುಮಾರು. ಹಾಗೆ ಭಕ್ತಿ ಸೂತ್ರಗಳು 84. ಬಹಳ ಮಧುರವಾದಂಥ ಸುಂದರ ಸೂತ್ರಗಳು. ಒಂದು ಇಟೀಟ. ಆದರೆ ಏನು ಭಕ್ತಿಯನ್ನು ಕುರಿತು ಆತ ಹೇಳ್ತಾನೆ ನೋಡುವಂಗದು. ಅದನ್ನು ನಾವಿನ್ನು ಸ್ವಲ್ಪ ದಿನಗಳ ಕಾಲ ಇಲ್ಲಿ ನೋಡಲಿದ್ದೇವೆ. ಸುಮ್ಮನೆ ಭಕ್ತಿ ಈಗ ತಲೆ ಬಿಟ್ಟು ಮತ್ತೆಲ್ಲ ಬಿಟ್ಟು ಎದೆಯಾಗ ಒಂದು ಕ್ಷಣ ಇರೋದೇ ಭಕ್ತಿಯೋಗ. ಭಕ್ತಿಯೋಗ ಇದು ಹೂವಿದ್ದಂಗೆ. ಭಕ್ತಿಯೋಗ ಹೂವಿದ್ದಂಗೆ. ಹಣ್ಣಾಗಬೇಕಾದರೂ ಹೂ ಬೇಕು. ಎಲೆಗಳು ಸಾರ್ಥಕ ಆಗಬೇಕಾದರೆ ಎಲೆಗಳ ಜೀವನ, ಅದರ ಮಧ್ಯೆ ಒಂದು ಹೂ ಅರಳಬೇಕು. ಆಗ ಹೂವಿದ್ದಂಗೆ ಎದೆಯೊಳಗೆ ಅಲ್ಲಿ ಕಠೋರತಾ ಇಲ್ಲ. ಹೂವಿನಲ್ಲಿ ಕಠೋರತಾ ಇಲ್ಲ, ಹೂವಿನಲ್ಲಿ ದುರ್ವಾಸ ಇಲ್ಲ, ಸುವಾಸ.
ಸುಗಂಧ ಬಹಳ ಮೃದು, ಬಹಳ ಮೃದು. ಬಹಳ ಹಿಡ್ಯಕ್ಕೆ ಹೋದೇವಿ ಅಂದ್ರೆ ಅದು ಹೋಗೇ ಬಿಡ್ತು. ಇದು ಹೂವದಲ್ಲ, ಸುಮ್ಮನೆ ಮೆತ್ತಗೆ ಹಿಡಿಬೇಕು, ಮೆತ್ತಗೆ ಹಿಡಿಬೇಕು. ಅದನ್ನು ಗಟ್ಟಿಯಾಗಿ ಹಿಡಿಯಕ್ಕೆ ಹೋದೇವಿ, ನಾಶ ಆಗ್ತದೆ ಅಷ್ಟೆ. ಈಗ ನಾವು ಕುರ್ಚಿ ಗಟ್ಟಿಯಾಗಿ ಹಿಡಿಯಕ್ಕೆ ಹೋಗ್ತೇವಲ್ಲ, ಏನಾಗೋದಿಲ್ಲ, ಕುರ್ಚಿ ಹಂಗೆ ಉಳಿತದೆ. ಈ ಹೂ ಹಂಗೆ ಆಗೋದಿಲ್ಲ. ಗಟ್ಟಿಯಾಗಿ ಹಿಡಿಯಕ್ಕೆ ಹೋದೇವಿ, ನಷ್ಟ ಆಗ್ತದೆ. ಅಷ್ಟು ಮಧುರ ಅದು. ಹಾಗೆ ನಮ್ಮ ಭಾವ ಅಷ್ಟು ಮಧುರ. ಅದನ್ನು ದೂರದಿಂದ ನೋಡಬೇಕು, ಮಧುರ ಅನುಭವಿಸಬೇಕು. ಅದರದ್ದು ಅದೇನು ಬಹಳ ಮೃದು ಮೃದು ಅದಲ್ಲ, ಆ ಸ್ಪರ್ಶ ಅನುಭವಿಸಬೇಕು ಅಷ್ಟು ಚೆನ್ನಾಗಿ. ಹಾಗೆ ಭಾವ ಬಹಳ ಸೂಕ್ಷ್ಮ, ಅಷ್ಟೇ ಪ್ರಿಯ. ಭಗವಂತನಿಗೆ ಬಂಗಾರದ ಕಿರೀಟ ಮಹತ್ವದ್ದಲ್ಲ. ಎಷ್ಟು ದೇವತೆಗಳದಾರ, ಎಲ್ಲರಿಗೆ ಬಂಗಾರದ್ದೇನಿಲ್ಲ. ಆದರೆ ಹೂವಿಲ್ಲದ ಒಂದು ದೇವರಿಲ್ಲ. ಎಷ್ಟು ಮಜಾ ಇಲ್ಲೇ. ಎಷ್ಟು ಬಂಗಾರ ಹಾಕೊಳಿದ್ರೆ ಎಷ್ಟೊತ್ತು ಹಾಕೋತಾರೆ. ದೇವರಿಗೆ ಹಾಕದೇವಿ ಅಂತ ತಿಳ್ಕೊಳ್ಳಿ, ಒಂದು ದಿವಸ ಅದನ್ನೆಲ್ಲ ಬಂಗಾರದ ತೆಗೆದು ಕಿಲೋ ಇರ್ಬೋದು, 10 ಕಿಲೋ ಇರ್ಬೋದು, ತೆಗಿಯೋದದ. ಆ ಬಳಿಕ ಅದನ್ನು ನೆಲಮನೆಯಾಗಿ ಇಡೋದದು ಅಷ್ಟೆ. ಹೂ ಹಂಗಲ್ಲ. ನೀವು ಹಿಂಗಿಡ್ರಿ, ದಿವಸ ತುಂಬ ನಕ್ಕೋತಿರ್ತದೆ, ಯಾರ ಮನಸ್ಸನ್ನೂ ಕೆಡಿಸೋದಿಲ್ಲ. ಕಿರೀಟ ಮ್ಯಾಲೆ ಹಾಕಿ ನೀವು ಹಿಂಗೆ ಹೋಗ್ರಿ, ಬಂದವ್ರ ಮನಸ್ಸೆಲ್ಲ ಕೆಡಕ್ಕೆ ಶುರುವಾಗ್ತದೆ ಅಷ್ಟೇ. ಇಲ್ಲೇನು ಗುಡಿ ಗುಂಡಾರಗಳು ಅವೆಲ್ಲ ಹೆಂಗಿರಬೇಕು ಅಂದರೆ, ಹೂವು ಒಂದು ಮೂರ್ತಿ ಅಷ್ಟೆ. ನಿಮ್ಮದು ಪೂಜೆ ಮಾಡುವಾಗ ನಿಮ್ಮ ದೇವರು ಒಂದಿಷ್ಟು ಹೂವು. ನೀವು ಭಾರಿ ಮಾಡೋಕ್ಕೆ ಶುರು ಮಾಡಿದ್ರಿ ಅಂದ್ರೆ ಸ್ವಲ್ಪ ಮನಸ್ಸು ಬದಲಾಕೋತ ಹೋಗ್ತದೆ. ಹೂವು ಮತ್ತು ಹೂವು ಅದನ್ನು ತಿಳ್ಕೊಂಡು ಲಕ್ಷ ಹೂವು, ಕೋಟಿ ಹೂವು ಅಲ್ಲ, ಒಂದೇ ಹೂವು. ಒಂದು ಸಾಕು ಅಷ್ಟು. ದೀಪ ಎಷ್ಟು? ಒಂದು ದೀಪ. ಲಕ್ಷ ದೀಪ ಏನು ಮಾಡೋದು? ಒಂದು ದೀಪ ಬೇಕಾದಷ್ಟದ ದೀಪ ಅಂತದ. ನಾನು ಒಬ್ಬನೇ ಉರಿದು ಇಟ್ಟು ಬೆಳಕ ಚೆಲ್ತೀನಿ, ನೀವು ಲಕ್ಷ ಹಚ್ತಿರಲ್ಲ ಯಾಕೆ? ನನಗೆಷ್ಟು ತಾಕತ್ತದೆ, ಎಲ್ಲಕ್ಕೂ ಬೆಳಕ ಕೊಡ್ತೇನೆ. ಒಂದು ಪಣತಿ ಸಾಕು, ದಾರಿ ತೋರ್ಸಾಕ. ಅವ ಪಣತಿಗೆ ಹೇಳ್ದ, ಇಲ್ಲೋ ಹಿಂಗೆ ದಾರಿಗೆ ಸಾಲಿಗೆ ಹಚ್ಕೋತ ಹೋಗಬೇಕು, ಯಾಕೆ ನಮ್ಮ ದಾರಿ ಕಾಣಬೇಕಲ್ಲ ಅಂದ. ಅವಾಗ ಅದು ಹೇಳ್ತು, ನನ್ನ ಬಿಟ್ಟು ಹೋಗಬೇಡ, ನೀವು ಹಾದಲ್ಲೆಲ್ಲ ಬೆಳಕ ಚೆಲ್ತೇನೆ ಅಂತ. ಕೈಯಾಗಿ ಹಿಡ್ಕೋ ನನ್ನ, ನೀ ಬೆಕ್ಕದಲ್ಲಿ ಹೋಗು, ಅಲ್ಲಿ ಬೆಳಕೇ ಬೆಳಕ. ಎಷ್ಟು ಮಜಾ ಅದ. ಅದಕ್ಕಿದು ಹೂವ. ಹೃದಯದೊಳಗಿರುವ ಭಾವ ಇದೊಂದು ಅದ್ಭುತವಾದ ಹೂವ. ಅಲ್ಲಿ ಮಧುರತೆ ಅದ, ಅಲ್ಲಿ ಬಹಳ ಸೌಂದರ್ಯ ಅದ, ಅಲ್ಲಿ ಸಂತೋಷ ಅದ. ಮನುಷ್ಯ ಆನಂದ ಪಡಬೇಕಾಗಿತ್ತು ಅಂದರೆ ಹಿ ಹ್ಯಾಸ್ ಟು ಗೋ ಇನ್ ಟು ಹೀಸ್ ಹಾರ್ಟ್. ಅಲ್ಲಿ ಹೋಗಬೇಕು, ಹೃದಯದ ಒಳಗೆ. ಅಲ್ಲಿ ಏನದಾವ? ಮಧುರ 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 ಭಾವನೆಗಳದಾವ. ಆ ಮನುಷ್ಯ ಬಹಳ ದೊಡ್ಡವ. ಎಲ್ಲ ಇರಬಹುದು. ಎದೆ ಒಂದು ಒಣಗಿತ್ತು ಅಂದರೆ ಇನ್ನೇನು ಮಾಡಲಿಕ್ಕಾಗ್ತದೆ. ಇದು ಹೃದಯ. ಈ ಹೃದಯಕ್ಕೆ ಸಂಬಂಧಪಟ್ಟ ಯೋಗವನ್ನು ನಾವಿನ್ನು ನೋಡಲಿದ್ದೇವೆ. ಈ ಯೋಗದ ಪರಮ ಆಚಾರ್ಯ ಯಾರು? ನಾರದ. ಏನು ಒಮ್ಮೆ ವೀಣಾ ಹಿಡ್ದ ಇನ್ನೂ ಬಿಟ್ಟಿಲ್ಲ. ಆ ನಾರದ ಅಲ್ಲ, ಇದು ಋಷಿ ನಾರದ. ಏನು ಮಸ್ತ್. ಒಮ್ಮೆ ಅದು ಸಂಕೇತಗಳವೆಲ್ಲ. ಒಮ್ಮೆ ವೀಣಾ ಹಿಡ್ದ, ವೀಣೆಯೊಂದಿಗೆ ಹೃದಯ ಹಾಡ್ತು, ಹಾಡಿನೊಂದಿಗೆ ಪ್ರೇಮ ಹರಿತು, ಹರದಲ್ಲೆಲ್ಲ ದೇವದರ್ಶನ ಆಯಿತು. ಅಷ್ಟು ಹಂಗೆ ಹಾಡಿದ. ಬದುಕಂದರೆ ಒಂದು ಹಾಡ ಅಂತ ನಾರದ ಬಹಳ ಅದ್ಭುತ ಹೇಳಿ, ಬದುಕನ್ನು ಹಾಡ ಮಾಡಬೇಕು.
ಈ 84 ಸೂತ್ರಗಳಲ್ಲಿ ಒಂದು ಸೂತ್ರದಾಗ ಸಹಿತ ಯಾರ ಮನಸ್ಸಿಗೂ ನೋವಾಗುವಂಥ ಒಂದು ಶಬ್ದ ಬಳಸಿ ಹೇಳಿ. ಅದೇ ಮಧುರತಾ. ಯಾರನ್ನೂ ಎದುರ ಹಾಕ್ಕೊಂಡಿಲ್ಲ, ಟೀಕಿಸಿಲ್ಲ, ಬೈದಿಲ್ಲ, ಅದಕ್ಕೆ ತಿರಸ್ಕಾರ ಮಾಡಿಲ್ಲ. ತನ್ನ ಕೆಲಸ ತಾನು ಮಾಡ್ಕೋತ ಹರ್ಕೋತ ಭಾವವನ್ನು ಹರಿಸ್ತಾ ಹೋಗಿ ಬಿಡ್ತಾನೆ. ಜಗತ್ತಿನಾಗ ಏನು ಮಾಡೋದು? ನಾವು ಆನಂದವಾಗಿ ಇರದೇ ಇದ್ದರೆ ತಗೊಂಡು ಮಾಡೋದೇನು ಜಗತ್ತು? ಉಳಿದೆಲ್ಲ ಬಿಡೋದು, ನಮಗೆ ಸಂತೋಷ ಆಗುವಂಗೆ ಮಧುರವಾಗಿ ಬದುಕೋದು. ಯಾರನ್ನ ಟೀಕಿಸಿ, ಯಾರನ್ನ ದ್ವೇಷಿಸಿ ಮಾಡೋದೇನದು? ಹಾನಿ ಎದಕ್ಕಾಗ್ತದೆ? ನಮಗೇ ಆಗ್ತದೆ ವಿನಃ ಇನ್ಯಾರಿಗಾಗೋದು. ನಮ್ಮ ಮನಸ್ಸು ಕೆಡುತ್ತದೆ. ಅವರಿಗಾದ ಆಗೇನು, ಅವರಿಗಾದ ಚೈಗೇನು, ನಮಗಾದ ಆಗೇನು? ಅಲ್ಲೇ ತನಗೆ ಮುನಿವರಿಗೆ ತಾ ಮುನಿಯಲೇಕಯ್ಯ. ಅವರಿಗಾದ ಚೇಗೇನು, ನಮಗಾದ ಆಗೆ. ಮನೆಯೊಳಗಣ ಕಿಚ್ಚ ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು ಕೂಡಲ ಸಂಗಮದೇವ. ಏನು ಚಂದ ವಚನದ. ಇಂಥ ಸುಮ್ಮನೆ ನಮ್ಮ ಮನೆ ನಾವು ಚಂದ ಸ್ವಚ್ಛ, ನಮ್ಮ ಭಾವ ಸ್ವಚ್ಛ ಸುಂದರವಾಗಿ ಇಟ್ಟುಕೊಳ್ಳು. ಹೂವು ಯಾರ ಕಡೆ ನೋಡೋದಿಲ್ಲ, ಅದು ತನ್ನ ಕಡೆ ಅಷ್ಟೆ. ನಾನು ಚಂದ ಹೂವಾಗಬೇಕಷ್ಟೆ. ಹಾಗೆ ನಮ್ಮ ಮಧುರ ಭಾವನೆಗಳು ನಮ್ಮ ಎದೆಯೊಳಗೆ ಬರಬೇಕು. ಅದಕ್ಕಾಗಿ ಭಕ್ತಿ ಯೋಗ. ಯಾಕೆ ಭಕ್ತಿ ಯೋಗವನ್ನು ಅಷ್ಟು ಮಹತ್ವ ಕೊಟ್ಟರು ಜಗತ್ತಿನ ಋಷಿಗಳು, ಎಲ್ಲ ಸಂತರು, ಶರಣರು, ಬಸವಣ್ಣವರು ಏನು ಮಾಡಿದರು? ಭಕ್ತಿ ಭಾಂಡಾರ. ಬಸವಣ್ಣನವರ ಇಡೀ ಜೀವನವೇ ಭಕ್ತಿಯ ಒಂದು ಕಥಾನಕ. ಭಕ್ತಿ ಅಂದರೆ ಬಸವಣ್ಣ, ಅಷ್ಟು ಆಗ ಬದುಕು. ಇಂಥ ಭಕ್ತಿ ಯೋಗವನ್ನು ಈ ಭಕ್ತಿ ಸೂತ್ರದಲ್ಲಿ ನಾವು ನೋಡಲಿದ್ದೇವೆ. ಮೊದಲನೆಯ ಸೂತ್ರ ಇಂದಲ್ಲ, ನಾಳೆ. ನಮಸ್ಕಾರ.